ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಡಿಸೈನ್ ಅಂತಲೇ ಹೇಳ್ಬೋದು. ಮುಖ್ಯವಾದ ಡಿಸೈನು ಎಲ್ಲೂ ಮಿಸ್ ಮಾಡ್ಕೋಬೇಡಿ, ಯಾಕೆಂದರೆ ಒಂದೇ ವಿಡಿಯೋದಲ್ಲಿ 3 ರೀತಿ ಡಿಸೈನ್ ಇರುತ್ತೆ. ವಿಡಿಯೋ ಲೆಂತಿ ಆಯಿತು ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ನಿಮಗೆ ತುಂಬ ಲಾಸ್. ಯಾಕೆಂದರೆ ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇರುವಂಥವರು ಖಂಡಿತವಾಗ್ಲೂ ಫ್ರೀಯಾಗಿ ಹೇಳ್ಕೊಡ್ತಿರುವಂಥ ಈ ಕ್ಲಾಸನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆ ಅಂದರೆ ಇದನ್ನು ಒತ್ತಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಇನ್ಮೇಲೆ ಬರುವಂತಹ ಎಲ್ಲ ಡಿಸೈನ್ಸ್ ಏನಿದೆ ಅಲ್ಲ, ಅದಷ್ಟು ಡಿಸೈನ್ಸ್ ಇಲ್ಲಿವರೆಗೂ ಒಂದು ನಾರ್ಮಲ್ ಬೇಸಿಕ್ ಆಯಿತು. ಇಲ್ಲಿಂದ ಬರುವಂಥ ಡಿಸೈನ್ಸ್ಗಳೆಲ್ಲ ಒಂದು ಪ್ರೊಫೆಷನಲ್ ಆಗಿ ಬರುವಂಥ ಡಿಸೈನ್ಸ್ಗಳೇ. ಹಂಗಾಗಿ ಇವೆಲ್ಲ ನಿಮಗೆ ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಬ್ಲೌಸ್ಗೆ ವರ್ಕ್ ಮಾಡುವಾಗ ತುಂಬಾ ಹೆಲ್ಪ್ ಆಗುವಂಥ ವೀಡಿಯೋಸ್ ಆಗಿದ್ರೆ ಬನ್ನಿ. ಇದಕ್ಕೆ ಏನಂತ ಕರೀತಾರೆ, ಜೊತೆಗೆ ಫಸ್ಟು ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಯಾವುದೇ ನೀವು ಪ್ರಾಕ್ಟೀಸ್ ಮಾಡಿ, ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸನ್ನು ಮಾಡಿಕೊಂಡು ಆನಂತರ ಫಸ್ಟು ಝರಿ ಥ್ರೆಡ್ಡಲ್ಲಿ ವರ್ಕ್ ಇರುತ್ತೆ. ಯಾವುದೇ ನೀವು ಪ್ರಾಕ್ಟೀಸನ್ನು ಮಾಡಬೇಕಾದ್ರೆ ಡಿಸೈನ್ಸನ್ನು ಫಸ್ಟು ಝರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ, ಆನಂತರ ಸಿಲ್ಕ್ ಥ್ರೆಡ್, ಆನಂತರ ಡಿಸೈನನ್ನು ಯಾವ ರೀತಿ ಪ್ರೊಫೆಷನಲ್ಲಾಗಿ ತಗೊಂಡೋಗೋದು, ಈ 3 ವಿಷಯಗಳು ಈ ವಿಡಿಯೋದಲ್ಲಿರುತ್ತೆ. ನಾನು ಈಗ ಫಸ್ಟು ಝರಿ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ, ಆನಂತರ ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ತೀನಿ, ಆನಂತರ ಪ್ರೊಫೆಷನಲ್ಲಾಗಿ ಬೀಡ್ಸನ್ನು ಯೂಸ್ ಮಾಡಿಕೊಂಡು, ಸರಿಯಾಗಿ ಕೇಳಿಸ್ಕೊಳ್ಳಿ, ಬೀಡ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಈ ಒಂದು ಡಿಸೈನನ್ನು ನಾವು ಕ್ಯಾರಿ ಮಾಡೋದು, ಜೊತೆಗೆ ಫಿನಿಶಿಂಗ್ ಕೊಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಜಾಸ್ತಿ ನಿತ್ತಿ ಆಗುತ್ತೆ ಅಂತ ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಚಿಕ್ಕದಾಗಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ, ಜೊತೆಗೆ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಹಾಗಿದ್ರೆ ಶುರು ಮಾಡೋಣಲ್ಲ. ಫಸ್ಟ್ ಇಲ್ಲಿ ಒಂದು ಲೈನನ್ನು ಹಾಕ್ಕೊಬಿಡೋಣ. ಒಂದು 3 ಲೈನ್ಸನ್ನು ಹಾಕ್ಕೊಳ್ಳೋಣ. ಕಾಣಿಸ್ತಿದೆಯಾ? ಒಂದು 3 ಲೈನ್ಸ್, 1 2 3. ನಾನು ಚಿಕ್ಕದಾಗೆ ನಿಮಗೆ ತೋರಿಸ್ಕೊಡ್ತೀನಿ, ಯಾಕೆ ಅಂದರೆ 3 ಟೈಮ್ಸ್ ನಾನು ತೋರಿಸ್ತಿರೋದ್ರಿಂದ ಒಂದಕ್ಕೆ ವೇರಿ ಇರುತ್ತೆ, ವ್ಯತ್ಯಾಸ ಇರುತ್ತೆ. ಏನದು ವ್ಯತ್ಯಾಸ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಹಾಗಿದ್ರೆ ಈಗ ನೋಡಿ, ಫಸ್ಟು ನಾನು ಜರಿ ಥ್ರೆಡ್ಡನ್ನು ಗಂಟಾಗಿ ಇಟ್ಕೊಂಡಿದ್ದೀನಿ. ಜರಿ ಥ್ರೆಡ್ಡಲ್ಲಿ ನೋಡಿದ್ದೀನಿ, ಅದೇ ಡಿಸೈನ್ ಅಲ್ವಾ ಅಂತ ಕಟ್ ಮಾಡಿದ್ರೆ ನಿಮಗೆ ಈ ಡಿಸೈನ್ ಖಂಡಿತ ಬರೋದಿಲ್ಲ. ಯಾಕೆ ಅಂದರೆ ಸಿಲ್ಕ್ ಥ್ರೆಡ್ ಈ ಡಿಸೈನಲ್ಲಿ ಹ್ಯಾಂಡಲ್ ಮಾಡೋದು ಹೇಗೆ, ಜೊತೆಗೆ ಪ್ರೊಫೆಷನಲ್ ಆಗಿ ನಾವು ಈ ಡಿಸೈನನ್ನು ಎಲ್ಲೆಲ್ಲಿ ಮಾಡಬೇಕು, ಮತ್ತು ಇದನ್ನು ಮಾಡುವಾಗ ಬೀಡ್ಸನ್ನು ಯೂಸ್ ಮಾಡ್ತೀನಿ. ಆ ಬೀಡ್ಸನ್ನು ಎಲ್ಲಿ, ಯಾವಾಗ, ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೀವು ತಿಳ್ಕೊಳ್ಳಿ, ಆಯಿತಾ? ಹಾಗಿದ್ರೆ ಈಗ ಶುರು ಮಾಡೋಣಲ್ಲ. ಫಸ್ಟು ಸ್ಟಾರ್ಟಿಂಗ್ ನಾಟು, ನಾವು ಡಿಸೈನನ್ನು ಶುರು ಮಾಡುವಾಗ ಇಲ್ಲಿ ಒಂದು ಫಸ್ಟು ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೀವು ಕಲಿತಾ ಇರೋದ್ರಿಂದ ಸ್ವಲ್ಪ ದೊಡ್ಡದಾದರೂ ಏನು ಚಿಂತೆ ಇಲ್ಲ, ಒಂದು ಲಾಂಗ್ ಚೈನನ್ನು ಹಾಕ್ಕೊಳ್ಳಿ. ಕಾಣಿಸ್ತಿದೆಯಾ? ನೋಡಿ, ಕಾಣಿಸ್ತಿದೆ. ಈಗ ಒಂದು ಲಾಂಗ್ ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅಲ್ಲೊಂದು ಪುಟಾಣಿ ಚೈನನ್ನು ಹಾಕ್ಕೊಳ್ಳೋದು. ಈಗ ನಾವು ಈ ಡಿಸೈನ್ ಏನು ಮಾಡಬೇಕು ಅಂದರೆ ಹಿಂದೆ ತರಬೇಕು. ನಾವು ಚೈನನ್ನು ಹಾಕಿದ್ವಲ್ಲ, ಅದರ ಒಳಗಡೆಗೆ ತಂದು ಒಂದು ಲಾಕನ್ನು ಮಾಡ್ಕೋಬೇಕು. ಮಾಡಿಕೊಂಡಾಗ ಪುನಃ ನಾವು ಅದನ್ನು ಮುಂದಕ್ಕೆ ಚೈನನ್ನು ತಗೊಂಡು ಹೋಗಬೇಕು. ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ, ಚೈನ್ ಸ್ಟಿಚ್ಚಲ್ಲೇ ಬ್ಯಾಕ್ ಚೈನ್ ಸ್ಟಿಚ್ ಅಂತ ಕರಿತೀವಿ. ಜೊತೆಗೆ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನಿಮಗೆ ಅಷ್ಟು ಅದು ಚೆನ್ನಾಗಿ ಕಾಣದೇ ಇರ್ಬೋದು. ಈಗ ನೆಕ್ಸ್ಟು ನಾನು ಡಿಸೈನನ್ನು ಮಾಡ್ತೀನಲ್ಲ, ನೆಕ್ಸ್ಟ್ ಗೆರೆಗಳಲ್ಲಿ ಹಾಕಿದ್ದೀನಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫಸ್ಟು ಚೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದ ನಂತರ ಪುನಃ ಅದನ್ನು ವಾಪಸ್ ತಂದು ಮಧ್ಯಕ್ಕೆ ಒಂದು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಪುನಃ ಲಾಂಗಾಗಿ ಎಳ್ಕೋಬೇಕು. ನೋಡಿ, ಇದು ನಾರ್ಮಲ್ ಚೈನ್ ಸ್ಟಿಚ್ಗಿಂತ ವಿಭಿನ್ನವಾಗಿದೆ, ವೆರೈಟಿಯಾಗಿದೆ. ಅದು ನಮಗೆ ಡಿಸೈನನ್ನು ಮಾಡುವಾಗ ಒಂದೊಳ್ಳೆ ಲುಕ್ಕನ್ನು ಕೊಡುತ್ತೆ. ನೋಡಿ ಎಷ್ಟು ಥಿಕ್ನೆಸ್ ಬರ್ತಿದೆ, ಮಧ್ಯೆ ಒಂದು ದೊಡ್ಡ ಡಿಸೈನ್ ರೀತಿ ಕಾಣಿಸ್ತಿದೆ. ವ್ಯತ್ಯಾಸ ಏನು ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಈಗ ನಾವು ಮಾಮೂಲಿ ಚೈನ್ ಸ್ಟಿಚ್ ಹಾಕೋದಕ್ಕಿಂತ ಈ ಸ್ಟಿಚ್ಚು ಎಷ್ಟು ವಿಭಿನ್ನವಾಗಿದೆ ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಮಧ್ಯ ಚೈನನ್ನು ಹಾಕ್ಕೊಳ್ಳೋದು, ಚೈನ್ ಒಳಗಡೆಗೆ ಒಂದು ಅರ್ಧ ಚೈನನ್ನು ಬಿಟ್ಟು ಹಾಕಬೇಕು. ಹಿಂದಕ್ಕೆ ಹೋಗಿ, ಮುಂದಕ್ಕಲ್ಲ, ಹಿಂದಕ್ಕೆ ಹೋಗಿ, ಅದನ್ನು ನಾವು ಬ್ಯಾಕ್ ಚೈನ್ ಸ್ಟಿಚ್ ಡಿಸೈನ್ ಅಂತ ಕರಿತೀವಿ. ನೋಡಿ, ಇಲ್ಲಿಂದ ತಗೊಂಡು ಚೈನ್ ಹಾಕಿ ವಾಪಸ್ ಮುಂದೆ ಎಳ್ಕೋಬೇಕು. ಇಲ್ಲಿಂದ ಪುನಃ ಸೇಮ್ ಮೆಥಡ್ ಇರುತ್ತೆ ನೋಡಿ, ಈ ರೀತಿ ಮಾಡ್ಕೋಬೇಕು.
ನೆಕ್ಸ್ಟು ನಾನು ತೋರಿಸ್ಕೊಡ್ತೀನಲ್ಲ ಡಿಸೈನು ಅದು ತುಂಬಾ ಚೆನ್ನಾಗಿರುತ್ತೆ. ಆದರೆ ಇದಕ್ಕಿಂತನೂ ಈಗ ತೋರಿಸ್ತಿದ್ದೀನಲ್ಲ ಇದಕ್ಕಿಂತನೂ ಹ್ಯಾಂಡಲ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಬೇಕು. ನೋಡಿ ಈಗ ಇಲ್ಲಿಗೆ ನಾನು ಲಾಕನ್ನು ಮಾಡ್ಕೊತಿದ್ದೀನಿ. ಆದಷ್ಟು ವೀಡಿಯೋನ ಲೆಂತಿ ಮಾಡೋದಿಲ್ಲ, ನಾನು ಆದಷ್ಟು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಲಾಕ್ ಆಯಿತು. ಈಗ ಇದಾಯ್ತಲ್ವ, ಈಗ ನಾನು ಜರಿ ಥ್ರೆಡ್ಡಲ್ಲಿ ಈ ರೀತಿ ಕಾಣಿಸ್ತಿದೆ. ಸಿಲ್ಕ್ ಥ್ರೆಡ್ಡಲ್ಲಿ ಈ ಡಿಸೈನನ್ನು ಹ್ಯಾಂಡಲ್ ಮಾಡೋದಾಗಿ, ಮತ್ತು ಅದೇ ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಡಿಸೈನನ್ನು ಬೀಡ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಹಾಗಿದ್ರೆ ಈಗ ಸಿಲ್ಕ್ ಥ್ರೆಡ್ಗೆ ಹೋಗೋಣಲ್ಲ. ಸಿಲ್ಕ್ ಥ್ರೆಡ್ಡನ್ನು 2 ಎಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ಈಗ ಈ ಡಿಸೈನನ್ನು ಶುರು ಮಾಡೋಣ ಅಲ್ಲ. ಈಗ ನೋಡಿ ಆ್ಯಸ್ ಇಟ್ ಈಸ್ ನಾನು ಚೈನನ್ನು ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ಸ್ಟಾರ್ಟ್ ಮಾಡುವಾಗ ಒಂದು ಸ್ಟಾರ್ಟಿಂಗ್ ಲಾಕ್ ಇದನ್ನು ಏನಕ್ಕೆ ಹಾಕ್ತೀವಿ ಅಂದರೆ ನಮ್ಮ ಡಿಸೈನ್ ಸೆಕ್ಯೂರ್ ಆಗಲಿಕ್ಕೆ, ಅದು ಸೇಫ್ಟಿ ಆಗಬೇಕು, ಬಿಚ್ಚೋಗಬಾರ್ದು, ಅದಕ್ಕೋಸ್ಕರ. ನೋಡಿ ಕಾಣಿಸ್ತಿದೆಯಾ, ನಿಧಾನವಾಗಿ ತೋರಿಸ್ಕೊಡ್ತಿದ್ದೀನಿ. ಚೈನನ್ನು ಹಾಕ್ಕೋಬೇಕು, ಪಕ್ಕದಲ್ಲೇ ಒಂದು ಪುಟಾಣಿ ಚೈನನ್ನು ಹಾಕ್ಕೊಳ್ಳೋದು. ಹಾಕ್ಕೊಂಡಾದ ನಂತರ ಅದನ್ನು ವಾಪಸ್ ತಂದು ನಾವೇನು ಚೈನ್ ಹಾಕಿದ್ವಿ ನೋಡಿ, ಇಲ್ಲಿ ಚೈನ್ ಹಾಕಿದ್ವಲ್ಲ ಆ ಚೈನ್ ಮಧ್ಯದಲ್ಲಿ, ಮಧ್ಯ ಅಂತಂದರೆ ಆ ಗಂಟಿನ ಸ್ಟಾರ್ಟಿಂಗ್ ನಾವು ಚೈನ್ ಹಾಕಿರುವಂಥ ಪಕ್ಕದಲ್ಲೇ ನಾವು ಹಾಕಬೇಕು. ಜಾಸ್ತಿ ಹಿಂದಕ್ಕೆ ಹೋಗಬಾರ್ದು. ಮಧ್ಯಕ್ಕಾದರೂ ಪರವಾಗಿಲ್ಲ, ಮಧ್ಯದಿಂದ ಮುಂದಕ್ಕಾದರೂ ಪರವಾಗಿಲ್ಲ. ನೋಡಿ ಚೈನನ್ನು ಹಾಕಿದ್ದೀನಿ. ಪುನಃ ಅದಕ್ಕೊಂದು ಲಾಕ್ ಮಾಡಿ ಪುನಃ ವಾಪಸ್ ನೀಡಲನ್ನು ತರಬೇಕು. ಅದನ್ನು ಡಿಸೈನನ್ನು ಕಂಪ್ಲೀಟ್ ಮಾಡಬೇಕು. ಪುನಃ ಚೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದ ನಂತರ ಪಕ್ಕದಲ್ಲಿ ಒಂದು ಚೈನ್ ಹಿಂಬದಿಯಲ್ಲಿ ಬಂದು ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಚೈನಿನ ಪಕ್ಕದಲ್ಲಿ ಚೈನು, ಪುನಃ ಹಿಂದೆ ಬಂದು ಒಂದು ಚೈನು. ಇದೊಂದು ಫಾರ್ಮುಲಾ ಅಂತಲೇ ತಿಳ್ಕೊಬೇಕು. ನಾವು ಚೈನ್ ಹಾಕುವಾಗ ಕಾಮನಾಗಿ ಏನು ಮಾಡ್ತೀವಿ, ಒಂದು ಚೈನ್ ಹಾಕಿ ಪಕ್ಕದಲ್ಲಿ ಇನ್ನೊಂದು ಚೈನ್ ಹಾಕ್ಕೊಂಡು ಹೋಗ್ತಾ ಇರ್ತೀವಿ, ಅದು ಚೈನ್ ಸ್ಟಿಚ್. ಈಗ ಒಂದು ಚೈನನ್ನು ಹಾಕಿ ಪಕ್ಕದಲ್ಲಿ ಒಂದು ಪುಟಾಣಿ ಚೈನನ್ನು ಹಾಕಿ ಪುನಃ ವಾಪಸ್ ಒಂದು ಚೈನನ್ನು ಹಾಕೋತೀವಿ ಅಂದರೆ ಅದು ಒಂದು ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳಬೇಕು. ಅದು ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮಾಡೋದಕ್ಕೂ ತುಂಬಾ ಈಸಿಯಾಗಿ ಬರುತ್ತೆ. ನೋಡಿ ಚೈನ್ ಆಯ್ತಲ್ಲ, ಒಂದು ಚೈನ್ ಪಕ್ಕದಲ್ಲಿ ಒಂದು ಚೈನ್, ಇದು ನಿಮಗೆ ಫಾರ್ಮುಲಾ. ಹಿಂಬದಿಯಲ್ಲಿ ಒಂದು ಚೈನ್ ನೋಡಿ, ಚೈನ್ ಫಸ್ಟ್ ಚೈನ್ ಇದು, ಪುನಃ ಪಕ್ಕದಲ್ಲಿ ಚೈನ್, ಪುನಃ ಹಿಂಬದಿಯಲ್ಲಿ ಬಂದು ಒಂದು ಚೈನ್. ನೋಡಿ ಒಂದು ಚೈನ್, ಪುನಃ ಪಕ್ಕದಲ್ಲಿ ಒಂದು ಚೈನ್, ಪುನಃ ಹಿಂಬದಿಯಲ್ಲಿ ಬಂದು ಮಧ್ಯದಲ್ಲಿ ಚೈನಿನ ಮಧ್ಯದಲ್ಲಿ ಒಂದು ಚೈನನ್ನು ಹಾಕ್ಕೊಳ್ಳಿ. ಇಲ್ಲಿ ಫಸ್ಟು ಒಂದು ಚೈನ್, ಪಕ್ಕದಲ್ಲಿ ಒಂದು ಪುಟಾಣಿ ಚೈನ್, ಹಿಂಬದಿಯಲ್ಲಿ ಬಂದಾಗ ಒಂದು ಅರ್ಧ ಚೈನ್ ಒಳಗಡೆ ಒಂದು ಚೈನ್. ಇದಕ್ಕೆ ನಾವೇನಂತ ಕರಿತೀವಿ, ಬ್ಯಾಕ್ ಚೈನ್ ಸ್ಟಿಚ್ ಅಂತ ಕರಿತೀವಿ. ಹೇಳೋದಕ್ಕೆ ತುಂಬಾ ಸಿಂಪಲ್ ಆಗಿದೆ ಹೆಸರು, ಆದರೆ ಮಾಡಿ ಆದಮೇಲೆ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಬೀಡಾಕಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಬೀಡಾಕಿ ಬೀಡ ಹಾಕದಂತೆ ಮಾಡಿದಾಗ ಡಿಸೈನ್ ಈಗೇನು ಮಾಡಿದ್ದೀನಲ್ಲ ಆ ರೀತಿ ಕಾಣಿಸುತ್ತೆ. ಈಗ ನೋಡಿ ಈ ಡಿಸೈನು ಬೀಡ್ ಹಾಕ್ತೆ ಈ ಡಿಸೈನನ್ನು ಮಾಡಿದಾಗ ಈ ರೀತಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಾಕ್ ಮಾಡ್ತಿದ್ದೀನಿ ನೋಡಿ, ಆಯಿತಾ, ಚೆನ್ನಾಗಿ ಕಾಣಿಸುತ್ತೆ. ಈ ಬೀಡಾಕಿ ಏನು ಮಾಡ್ತೀವಲ್ಲ ಇನ್ನೂ ಡಿಫ್ರೆಂಟಾಗಿ ಕಾಣಿಸುತ್ತೆ, ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಈಗ ನೋಡಿ ಇದು ಝರಿ ಥ್ರೆಡ್ಡಲ್ಲಿ ಮಾಡಿರುವಂತಹ ಬ್ಯಾಕ್ ಚೈನ್ ಸ್ಟಿಚ್ ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿರುವಂತಹ ಬ್ಯಾಕ್ ಚೈನ್ ಸ್ಟಿಚ್. ಈಗ ಸಿಲ್ಕ್ ಚೈನ್ ವಿತ್ ಬೀಡನ್ನು ಹಾಕಿ ಮಾಡುವಂತಹ ಬ್ಯಾಕ್ ಚೈನ್ ಸ್ಟಿಚ್. ಇದಿಷ್ಟಕ್ಕೂ ಒಂದೊಂದು ಡಿಸೈನ್ ಕಾಣಿಸುತ್ತದು, ಒಂದೊಂದಕ್ಕೂ ಒಂದೊಂದು ರೀತಿಯಲ್ಲಿ ಡಿಸೈನ್ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ ಆ್ಯಸ್ ಇಟ್ ಈಸ್ 2 ಎಳೆ ಸಿಲ್ಕ್ ಥ್ರೆಡ್ಡನ್ನು ಗಂಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ಅದಕ್ಕೆ ಲಾಕನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಚೈನನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡಾದ ನಂತರ ಚೈನ್ ಪಕ್ಕದಲ್ಲಿ ಒಂದು ಪುಟಾಣಿ ಚೈನ್ ಆದ ನಂತರ ಹಿಂಬದಿಗೆ ಬಂದು ಒಂದು ಚೈನ್ ನೋಡಿ, ಈ ರೀತಿ ಹಾಕಿ ಈಗ ನಾವು ಬೀಡನ್ನು ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ ಬೀಡನ್ನು ಈ ರೀತಿ ನೀಡಲ್ಗೆ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಮಾಮೂಲಿ ಟುಲಿಪ್ ಅನ್ನೋ ಕಡೆ ಇರಬೇಕು. ಬೀಡ್ ಹಾಕುವಾಗ ನೀಟಾಗಿ ನೋಡ್ಕೊಳ್ಳಿ, ಇದೊಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಈಗ ನಾವು ಇಲ್ಲಿ ಲಾಕ್ ಮಾಡಿ ಈಗ ಇಲ್ಲಿಂದ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದ ನಂತರ
ಇಲ್ಲಿ ಪಕ್ಕದಲ್ಲಿ ಒಂದು ಚೈನ್, ಪುನಃ ಹಿಂದೆ ಬಂದು ಒಂದು ಚೈನ್. ಈಗ ನೋಡಿ ಈ ರೀತಿ ಮಾಡಿ ಬಿಟ್ಕೊಂಡು ನೆಕ್ಸ್ಟ್ ಚೈನ್ ಹಾಕೋಕ್ಕೂ ಮೊದಲು ನಾವು ಇದಕ್ಕೊಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ನಿಮಗೆ ಯಾವ ಬೀಡ್ ಬೇಕು, ನಾನು ಶುಗರ್ ಬೀಡ್ ಅಂದರೆ ಸಣ್ಣ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ನಿಮಗೆ ಮೀಡಿಯಮ್ ಸೈಜ್ ಬೀಡ್ಗಳೆಲ್ಲ ಬರುತ್ತೆ. ಯಾವುದು ಬೇಕು ನಿಮಗೆ ಕಂಫರ್ಟಬಲ್ ಯಾವುದಿದೆ ಮತ್ತು ಯಾವುದು ಚೆನ್ನಾಗಿ ಕಾಣಿಸುತ್ತೆ. ಕೆಲವರು ಏನು ಮಾಡ್ತಾರೆ, ಡಿಸೈನು ಸಿಂಪಲ್ಲಾಗಿ ಇದ್ರೇ ಚೆಂದ ಅಂತ ಇಷ್ಟಪಡ್ತಾರೆ. ಅಂದರೆ ಬೀಡ್ಸ್ ಎಲ್ಲ ಹೆವಿ ಆಗಿ ಬೇಡ, ದಪ್ಪ ಬೀಡ್ಸ್ ವರ್ಕ್ ಮಾಡಿಸ್ತಾರೆ. ಈಗ ಸುಮಾರು ಜನ ನನ್ನ ಹತ್ರ ವರ್ಕ್ ಮಾಡ್ಸೋಕೆ ಬರೋರೆಲ್ಲ ಜಾಸ್ತಿ ಏನಾಗುತ್ತೆ, ಜಾಸ್ತಿ ದೊಡ್ಡ ಬೀಡ್ ಹಾಕಿದ್ರೆ ಅದು ಜಾತ್ರೆ ರೀತಿ ಕಾಣಿಸುತ್ತೆ, ನಮಗಷ್ಟು ಬೇಡ ಅಂಥೇಳಿ ನೋಡಿ ಒಂದೇ ಹಾಕಬೇಕು. ಇದಾದ ನಂತರ ಆ ರೀತಿ ಕೇಳ್ತಾರೆ. ಹಾಗಾಗಿ ನಾನು ಸಣ್ಣ ಬೀಡಲ್ಲೇ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನಿಮಗೇನಾದರೂ ದೊಡ್ಡ ಬೀಡ್ ಬೇಕು ಅನ್ನೋ ಅದು ಇಷ್ಟ, ಅವರವ್ರಿಗೆ ಇಷ್ಟ ಬಂದ ಹಾಗೆ. ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಹಾಗಾಗಿ ಡಿಸೈನ್ ಒಂದೇ ಇರುತ್ತೆ, ಅದಕ್ಕೆ ಹಾಕುವಂಥ ಬೀಡ್ ಮೇಲೆ ಆ ಡಿಸೈನ್ ವೇರಿಯಾಗಿ ಕಾಣಿಸುತ್ತೆ. ಯಾವ ರೀತಿ ದಪ್ಪ ಬೀಡ್ ಹಾಕಿದಾಗ ಒಂದು ರೀತಿ ಕಾಣಿಸುತ್ತೆ, ಸಣ್ಣ ಬೀಡ್ ಹಾಕಿದಾಗ ಡಿಸೆಂಟಾಗಿರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಾಕು, ಸಣ್ಣ ಬೀಡೇ ಸಾಕು. ನಾನೇ ಜಾಸ್ತಿ ಯೂಸ್ ಮಾಡುವಂಥದ್ದು ಈ ಡಿಸೈನ್ಗೆ ಇದೇ ಬೀಡನ್ನು. ನೀವು ಬೇಕಂದರೆ ಪ್ರಾಕ್ಟೀಸ್ ಮಾಡುವಾಗ ಹಿಂದೆ ಚೈನ್ ಹಾಕ್ಕೊಳ್ಳಿ, ಇನ್ನೊಂದು ಸ್ವಲ್ಪ ದೊಡ್ಡ ಬೀಡನ್ನು ಉಪಯೋಗಿಸ್ಬೋದು. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಬೀಡನ್ನು ಹ್ಯಾಂಡಲ್ ಮಾಡೋಕ್ಕಾಗಬೇಕಲ್ವ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಯಾವುದೇ ನೀವು ಮಾಡಬೇಕಾದ್ರೂ ಅಲ್ಲಿ ಟುಲಿಪ್ ಅನ್ನೋದು ಮುಂದೆನೇ ಇರಬೇಕು, ಇಲ್ಲಾಂದರೆ ನಿಮಗೆ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ ಡಿಸೈನು ಈ ರೀತಿ ಬಂದಾಗ ಹೀಗೆ ಕಾಣಿಸುತ್ತೆ. ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿದಾಗ ಯಾವ ರೀತಿ ಕಾಣಿಸ್ತಿತ್ತು ಮತ್ತು ಈಗ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ನೀವೇ ನೋಡಿ. ಡಿಫ್ರೆಂಟಾಗಿರುತ್ತೆ. ಯಾಕೆ ಅಂದರೆ ಗೋಲ್ಡು ನಮ್ಮ ಬ್ಲೌಸ್ ಕಲರ್ ಹೇಗಿದೆ ಆ ರೀತಿ ಇದಕ್ಕೆ ಕಟ್ ಬೀಡೆಲ್ಲ ಬರುತ್ತೆ. ಬೀಡ್ ಒಂದೇ ಹಾಕಬೇಕು ಅಂತೇನಿಲ್ಲ, ಕಟ್ ಬೀಡ್ಗಳು ಬರುತ್ತಲ್ವ. ನೀವು ಮಾಡುವಾಗ ಪ್ರೊಫೆಷನಲ್ಲಾಗಿ ಮಾಡುವಾಗ ಚೈನ್ ಒಂದು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೋಬೇಕು. ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ನಾನು ಸ್ವಲ್ಪ ದೊಡ್ಡ ಚೈನನ್ನು ಹಾಕಿ ತೋರಿಸ್ತಿದ್ದೀನಿ. ಏಕೆಂದರೆ ನೀಟಾಗಿ ಅದು ನಿಮಗೆ ಕನ್ವೆ ಆಗಬೇಕು, ಜೊತೆಗೆ ಕಾಣಿಸ್ಬೇಕು, ಅರ್ಥ ಆಗಬೇಕಲ್ವ. ಹಾಗಾಗಿ ನಾನು ದೊಡ್ಡ ಚೈನನ್ನು ಹಾಕ್ತಾ ಇರುವಂಥದ್ದು. ನೀವು ಇದೇ ರೀತಿ ಮಾಡೋದಕ್ಕೆ ಹೋಗಬೇಡಿ. ಕಲಿಯುವಾಗ ಇರಲಿ, ಇಷ್ಟು ಪರವಾಗಿಲ್ಲ. ನೀವು ವರ್ಕ್ ಮಾಡುವಾಗ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಆಗ ಮಾಡೋದು ಹೇಗೆ ಅಂತೇಳಿ. ಆ ರೀತಿ ಮಾಡ್ಕೋಬೇಕು. ನೋಡಿ ಈಗ ಡಿಸೈನನ್ನು ನೋಡ್ತಿದ್ದೀರಲ್ಲ, ಯಾವ ರೀತಿ ಬಂದಿದೆ, ಯಾವ ರೀತಿ ನಿಮಗೆ ಅರ್ಥ ಆಗಿದೆಯಾ, ಫಸ್ಟು ನಿಮಗೆ ಅರ್ಥ ಆಗಿದೆಯಾ ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲ ಅಂದರೆ ಪುನಃ ಇನ್ನೊಂದು ಸತಿ ವೀಡಿಯೋನ ಹಾಕಿ ನೋಡಿ. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ಕೇಳಬಹುದು, ನಾನು ಅದಕ್ಕೆ ಉತ್ತರನ ಕೊಡ್ತೀನಿ. ಯಾವ ರೀತಿ ನಿಮ್ಗೇನು ಕನ್ಫ್ಯೂಸ್ ಆಗಿದೆ ಅನ್ನೋದಕ್ಕೆ ನಾನು ಉತ್ತರನ ಕೊಡ್ತೀನಿ. ಹಾಗಿದ್ದರೆ ನೋಡಿ ಆಲ್ಮೋಸ್ಟ್ ಈ ಡಿಸೈನು ಮುಗಿತಾ ಬಂತು, ಜೊತೆಗೆ ಈ ವಿಡಿಯೋನು ಕ್ಲೋಸ್ ಮಾಡುವಂಥ ಟೈಮ್ ಬಂತು. ಆದರೆ ಜಾಸ್ತಿ ಲೆಂತಿಯನ್ನು ಮಾಡೋದಕ್ಕೆ ಹೋಗಿಲ್ಲ ನಾನು, ಯಾಕೆಂದರೆ ನೋಡೋರಿಗೆ ಬೇಜಾರಾಗಬಾರ್ದು. ಅದಕ್ಕೋಸ್ಕರ ನೀವು ನೋಡುವಷ್ಟು ವಿಡಿಯೋ ಏನಿದೆ ಅದನ್ನು ಇಷ್ಟಪಟ್ಟು ಪ್ರೀತಿಯಿಂದ ನೋಡಿದಾಗ ನಿಮ್ಗೆ ಎಷ್ಟು ತಿಳ್ಕೊತಿರಲ್ಲ ಅಷ್ಟೂ ತಲೆಗೆ ಹೋಗುತ್ತೆ. ನೀವು ಬಲವಂತವಾಗಿ ಏನೋ ನೋಡಬೇಕು ಅಂತ ನೋಡಿದ್ರೆ ನಿಮ್ಗೆ ಅರ್ಥನೂ ಆಗೋದಿಲ್ಲ. ಜೊತೆಗೆ ಈ ನಾವೇನು ಇಷ್ಟು ಕೆಲಸದಲ್ಲಿ ಈಗ ನಿಮಗೆ ಗೊತ್ತೇ ಇದೆ ವರ್ಮ